ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ವಿಜೇಂದ್ರ ಅವರು ಇವತ್ತು ಅಂಬಾಸಡರ್ ಕಾರ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಬಹುಶಃ ರಾಜ್ಯದಲ್ಲಿ ಯಡಿಯೂರಪ್ಪನವರು ಎಷ್ಟು ಫೇಮಸ್, ಆ ಕಾರ್ ಕೂಡ ಅಷ್ಟೇ ಫೇಮಸ್ ಅಂತ ಅನ್ಕೋತೀನಿ. ನೀವು ಆ ಕಾರ್ ಪಕ್ಕದಲ್ಲಿ ತಡ್ಕೊಂಡು ನಿಂತ್ಕೊಂಡಿದ್ರಿ. ಯಡಿಯೂರಪ್ಪನವರ ಕಾರ್ ಓಡಾಡುವಾಗ ನೀವೇನೋ ಮೋಸ್ಟ್ಲಿ ಕಾಲೇಜು ಹೈಸ್ಕೂಲ್ ಹೋಗ್ತಾ ಇದ್ರಿ. ಇವತ್ತು ಆ ಫೀಲ್ಗೆ ನೀವು ರಾಜ್ಯಾಧ್ಯಕ್ಷರಾಗಿದ್ರಿ, ಏನನ್ಸುತ್ತೆ? ನೀವೊಂದು ಮಾತು ಹೇಳಿದ್ರೆ ರವೀಶ್ ಅವರೇ, ಯಡಿಯೂರಪ್ಪನವ್ರು ಎಷ್ಟು ಫೇಮಸ್ಸು ಈ ಕಾರು ಕೂಡ ಅಷ್ಟು ಫೇಮಸ್ಸು ಅಂತ ಹೇಳಿದ್ರಿ. ಅದ್ರ ಬದಲಾಗಿ ಯಡಿಯೂರಪ್ಪನವರು ಎಷ್ಟು ಶ್ರಮ ಹಾಕಿದ್ದಾರೋ ಈ ಅಂಬಾಸಿಡರ್ ಕಾರು ಕೂಡ ಅಷ್ಟೇ ಶ್ರಮ ಇದೆ ಇದರಲ್ಲಿ. ಯಾಕೆಂತ ಹೇಳಿದ್ರೆ ಯಡಿಯೂರಪ್ಪನವರ ಒಂದು ರಾಜಕೀಯ ಪಯಣ, ಆ ಪಯಣದ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಈ ಅಂಬಾಸಿಡರ್ ಕಾರು CKR45. ಯಡಿಯೂರಪ್ಪನವರು, ಅನಂತ್ ಕುಮಾರ್ ಜಿಯವರು, ಇವತ್ತು ಶಂಕರ್ ಮೂರ್ತಿಗಳು, ಅನೇಕ ಹಿರಿಯರು ಇಡೀ 80ರ 90ರ ದಶಕದಲ್ಲಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇದ್ದಿದ್ದು ಇದು ಒಂದೇ ಕಾರು. ಹಾಗಾಗಿ ಈ ಕಾರು ನಮ್ಮ ಯಾರದೇ ಒಬ್ಬ ಕಾರ್ಯಕರ್ತರು, ಹಳೆ ಕಾರ್ಯಕರ್ತರು ಕೇಳಿದ್ರೆ ಭಾಳ ಅಭಿಮಾನದಿಂದ ಕಾರಿನ ಬಗ್ಗೆ ಮಾತನಾಡ್ತಾರೆ. ಹಾಗಾಗಿ ಭಾಳ ಯಡಿಯೂರಪ್ಪನವರ ಒಂದು ರಾಜಕೀಯ ಜೀವನದಲ್ಲಿ, ಅವರ ಪಯಣದಲ್ಲಿ, ಅವರ ಪರಿಶ್ರಮದಲ್ಲಿ ಸಂಪೂರ್ಣವಾಗಿ ಸಾಥ್ ಕೊಟ್ಟಿರ್ತಕ್ಕಂಥದ್ದು CKR45. ಹಾಗಾಗಿ ಇವತ್ತು ಮೆರವಣಿಗೆಯಲ್ಲಿ ಈ ಅಂಬಾಸಿಡರ್ ಕಾರು ಕೂಡ ಇದೆ. ಯಡಿಯೂರಪ್ಪನವರು ಅದೇ ಕಾರ್ ಸುತ್ತಾಡಿ ಮುಖ್ಯಮಂತ್ರಿ ಆಗಿದ್ದಾರೆ. ನೀವು ಕಾರಲ್ಲಿ ಓಡಾಡಿದ್ರ? ನಾವು ಕೂಡ ಓಡಾಡಿದ್ದೇವೆ. ಇದು ಅಂಬಾಸಿಡರ್ ಕಾರ್. ನಾನು ಮೊನ್ನೆ ವಿಧಾನಸಭಾ ಚುನಾವಣೆ ನಾಮಪತ್ರ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಶಿಕಾರಿಪುರ ಕ್ಷೇತ್ರದಲ್ಲಿ ಇದೇ ಅಂಬಾಸಿಡರ್ ಕಾರಲ್ಲಿ ಹೋಗಿ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು. ಒಂದು ಅವಿನಾಭಾವ ಸಂಬಂಧ ಇದೆ ಅಂಬಾಸಿಡರ್ ಕಾರು ಮತ್ತು ಯಡಿಯೂರಪ್ಪನವರು ಮತ್ತು ರಾಜ್ಯ BJP ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಯಡಿಯೂರಪ್ಪನವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೋ ಈ ಅಂಬಾಸಿಡರ್ ಕಾರ್ನು ಅಷ್ಟೇ ಪ್ರೀತಿ ಮಾಡ್ತಾರೆ. ನಾನು ಕೇಳಿದ ಪರೋಕ್ಷ ಪ್ರಶ್ನೆಗೆ ಪರೋಕ್ಷವಾಗಿ ಉತ್ತರ ಸಿಕ್ಕಿದೆ. ನಾಳೆ ಕಾರ್ಯಕ್ರಮದ ಬಗ್ಗೆ ತಯಾರಿ ಹೇಗಿದೆ? ಅದ್ಭುತವಾಗಿದೆ. ನಮ್ಮ ನಿರೀಕ್ಷೆಗೂ ಮೀರಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಎಲ್ಲ ಜಗದ್ಗುರುಗಳು, ಮಠಾಧೀಶರು, ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ನೋಡಿ, ಭಾಳ ವಿಶೇಷ ಏನು ಅಂತ ಕೇಳಿದ್ರೆ, ಇಂಥ ಒಂದು ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ 2-3 ತಿಂಗಳು ತಯಾರಿ ಇರಬೇಕಾಗ್ತದೆ. ಕೇವಲ 15 ದಿನಗಳಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮ, ಎಲ್ಲ ಹಿರಿಯರು ಕೂತು ಆಯೋಜನೆ ಮಾಡಿ, ಹಾಗಾಗಿ ಇವರೆಲ್ಲರ ಸಮ್ಮುಖದಲ್ಲಿ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಅಭಿಮಾನೋತ್ಸವ ಆಗಬೇಕು. ಯಡಿಯೂರಪ್ಪನವರ ಯಾಕೆಂದರೆ ಹುಡುಗಾಟಿಗೆ ಅಲ್ಲ, 50 ವರ್ಷದ ರಾಜಕೀಯ ಪಯಣದಲ್ಲಿ 45 ವರ್ಷಗಳ ಕಾಲ ಹೋರಾಟವೇ ಅವರ ಜೀವನದಲ್ಲಿದ್ದದ್ದು. ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದಾಗೂ ಕೂಡ ಹೋರಾಟನೇ. ಹಾಗಾಗಿ ಒಂದು ಹೋರಾಟದಿಂದ, ಪರಿಶ್ರಮದಿಂದ ಮೇಲೆದ್ದು ಬಂದು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಭೂಷಣ ಯಾವುದಪ್ಪ ಅಂತ ಹೇಳಿದ್ರೆ, ವೇದಿಕೆ ಮೇಲೆ ಜಗದ್ಗುರುಗಳು, ಸ್ವಾಮೀಜಿಗಳು ಇರಬೇಕು, ಅವರ ಆಶೀರ್ವಾದ ಮಾಡಬೇಕು ಯಡಿಯೂರಪ್ಪನವ್ರಿಗೆ. ನಮ್ಮ ಕಾರ್ಯಕರ್ತರಿಗೂ ಕೂಡ ಅದೇ ಒಂದು ಪ್ರೇರಣೆ ಯಡಿಯೂರಪ್ಪನವರು. ಈ ಸಮಾವೇಶ ಯಾವುದಕ್ಕೆ ವೇದಿಕೆ ಆಗಬಹುದು? ಮುಂದೆ ಕರ್ನಾಟಕದಲ್ಲಿ BJP ಸರ್ಕಾರ ಬರೋದಕ್ಕೆ ವೇದಿಕೆ ಆಗಬಹುದಾ? ಎಲ್ಲವಕ್ಕೂ ಕೂಡ ಕಾಲವೇ ಉತ್ತರ ಕೊಡುತ್ತದೆ. ಇದು ವಿಜೇಂದ್ರ ಅವರ ಮತ್ತು ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ರವೀಶ್ವರ, ನೇಷನ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.